ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಒಬ್ಬ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇವತ್ತು ಕೂಡ ಒಬ್ರು ಸಾಧಕರು ನಮ್ಮ ಜೊತೆಗಿದ್ದಾರೆ. ಅದ್ಭುತವಾದಂಥ ಜ್ಞಾನಿ ಅಂತ ಹೇಳಿ ಅವರ ಅಕ್ಕಪಕ್ಕದ ಜನ ಅವರನ್ನ ಕರೀತಾರೆ. ಶಿಕ್ಷಣ ಸಂಸ್ಥೆಯನ್ನ ಅವರು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಆಗ್ತಾ ಇದ್ದಾರೆ. ಸೊ ಬಹಳಷ್ಟು ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಭಾರತದಲ್ಲಿದ್ದಾವೆ. ಬಟ್ ಆ ಶಿಕ್ಷಣ ಸಂಸ್ಥೆಗಳಿಂದ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿಭಿನ್ನವಾದಂಥ ಕಲಿಕೆ ಸಿಗ್ತಾ ಇದೆ, ವಿದ್ಯಾಭ್ಯಾಸ ಸಿಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಾವೀಗ ಒಂದು ಶಿಕ್ಷಣ ಸಂಸ್ಥೆಯ ಕಟ್ಟಡದಲ್ಲಿ ಕೂತಿದ್ದೀವಿ. ಮೈಸೂರಿನಲ್ಲಿದೆ ಆ ಕಟ್ಟಡ, ಆ ಒಂದು ಸಂಸ್ಥೆ. ಆ ಸಂಸ್ಥೆ ಬೇರೆ ಯಾವುದೂ ಅಲ್ಲ, ಒಂದು ಅದ್ಭುತವಾದಂಥ ಸಂಸ್ಥೆ. ಜೊತೆಗೆ ಇಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಜೊತೆಗೆ ವಿಭಿನ್ನವಾದಂಥ ವಿದ್ಯಾಭ್ಯಾಸ, ಕಲಿಕೆ ಅವರಿಗೆ ಸಿಗ್ತಾ ಇದೆ. ಪಾಠದ ಜೊತೆಗೆ ಆಟವೂ ಕೂಡ ನಿರಂತರವಾಗಿದ್ದೇ ಇದೆ. ಕೌಟಿಲ್ಯ ವಿದ್ಯಾಲಯದ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೀವಿ. ಸೊ ಈ ಕೌಟಿಲ್ಯ ವಿದ್ಯಾಲಯದ ಚೇರ್ಮನ್ ಆಗಿರುವಂಥ ಟಿ ಬಾಬು ಅವರು ನನ್ನ ಜೊತೆಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಹೇಗಿದ್ದೀರಿ ಸರ್? ಬಹಳ ಚೆನ್ನಾಗಿದ್ದೀನಿ. ಒಂದು ಶಿಕ್ಷಣ ಸಂಸ್ಥೆ ಹುಟ್ಟಾಕಿದ್ದೀರಿ, ಎಷ್ಟು ಕಷ್ಟ ಇತ್ತು ಸರ್? ಕಷ್ಟ ಅನ್ನೋದಕ್ಕಿಂತ ಇಷ್ಟ ನನಗೆ. ಓಕೆ, ಇಟ್ಸ್ ಅ ಪ್ಯಾಷನ್ ಫಾರ್ ಮೀ. ಆಲ್ವೇಸ್ ಐ ವಾಂಟೆಡ್ ಟು ಕಮ್ ಅಪ್ ವಿತ್ ಅ ಸ್ಕೂಲ್ ಆರ್ ಅ ಕಾಲೇಜ್. ನನ್ನ ಸರೌಂಡಿಂಗ್ಸು ಹಾಗೆ ಇತ್ತು. ಓಕೆ, ನನಗೆ ಭಾಳಷ್ಟು ಜನ ಫ್ರೆಂಡ್ಸು ಶಿಕ್ಷಣ ದೇ ಆರ್ ಇನ್ ಟು ಎಜುಕೇಷನ್ ಫೀಲ್ಡ್ ಓನ್ಲಿ. ಅವರು ಒಂದು ಅವ್ರನ್ನ ನೋಡಿ ನಾನು ಮಾಡಬೇಕು ಅಂತ ಭಾಳ ವರ್ಷದಿಂದ ಇತ್ತು. ಓಕೆ, ಬಟ್ ಒಂದು ಆಸೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಅಂತ. ಬಟ್ ನಮಗೆ ಚಾಮುಂಡಿ ದೇವರ ಆಶೀರ್ವಾದದಿಂದ ಮೈಸೂರಲ್ಲಿ ನಮಗೆ ಒಂದು ಶಿಕ್ಷಣ ಸಂಸ್ಥೆ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಓಕೆ, ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಶಿಕ್ಷಣ ಸಂಸ್ಥೆಗೆ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಸರ್. ಯಾಕೆ ಅಂತ ಅಂದ್ರೆ, ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಬೇಕು ಅಂತ ಅಂದ್ರೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಅರಿವಿರಬೇಕಾಗುತ್ತೆ. ಸುಮ್ಮನೆ ಎಲ್ಲರೂ ಮಾಡೋದಕ್ಕಾಗಲ್ಲ ಈ ವಿಚಾರವನ್ನ. ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡಿಬಿಡ್ಬೋದು. ಸೊ ಹಾಗಾಗಿ ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ನಿಮ್ಮ ಊರು ಯಾವುದು, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿ. ನನ್ನ ಬಾಲ್ಯದ ಬಗ್ಗೆ ಅಂದ್ರೆ, ಐ ಆಮ್ ಫ್ರಮ್ ಬೇಸಿಕ್ಲಿ ಬ್ಯಾಂಗ್ಳೂರಿಂದ. ನನ್ನ ಸ್ಕೂಲಿಂಗು ಕಾಲೇಜ್ ಎಲ್ಲ ಬ್ಯಾಂಗ್ಳೂರಲ್ಲೇ, ಸೆಂಟ್ ಆನ್ಸ್ ಅಂತ ರಾಜಾಜಿನಗರದಿಂದ. ಐ ಆಮ್ ಫ್ರಮ್ ಸೆಂಟ್ ಆನ್ಸ್ ಗ್ರೂಪ್. ಆಫ್ಟರ್ ಕಾಲೇಜ್ ಐ ವಾಸ್ ಇನ್ ಟು ಎ ಸ್ಮಾಲ್ ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿದ್ದೆ. ಬಟ್ ಡೌನ್ ದಿ ಲೈನ್ ಫ್ರಮ್ 2003 ಐ ವಾಸ್ ವಿತ್ ಎಜುಕೇಶನಿಸ್ಟ್. ನನ್ನ ಮೆಜಾರಿಟಿ ಜರ್ನಿ ಇದ್ದಿದ್ದು ಬಹಳಷ್ಟು ಎಜುಕೇಶನಿಸ್ಟ್ ಜೊತೆ. ಅವ್ರ ಜೊತೆ ಇದ್ದಿದ್ದಿಂದಾನೇ ನನಗೆ ಇನ್ಕ್ಲೈನ್ ಟುವರ್ಡ್ಸ್ ಎಜುಕೇಶನ್ ಮಾಡಬೇಕು, ನಾನು ಒಂದು ಸ್ಕೂಲ್ ಮಾಡಬೇಕು ಅಂತಾನೆ ಐ ವಾಸ್ ಸರ್ಚಿಂಗ್ ಫಾರ್ ಅ ಪ್ಲೇಸ್ ಟು ಸ್ಟಾರ್ಟ್ ಅ ಸ್ಕೂಲ್. ಸ್ಕೂಲ್ ಆರಂಭ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಏನಿತ್ತು, ಏನಾಗಬೇಕು ಅನ್ನೋದಿತ್ತು? I was very clear, sir. I wanted to be a businessman, but later I have transferred myself towards education. Business ಅನ್ನೋದು ಒಂದ್ ಕಡೆ ಇದ್ರೂನು that's a part and parcel of life. ಅದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಈಗ ವೀಕ್ಲಿ 4 days ನಾನು ಮೈಸೂರಲ್ಲೇ ಇರ್ತಿದ್ದೀನಿ. ಬಿಕಾಸ್ ಆಫ್ ಐ ಹ್ಯಾವ್ ಸ್ಟಾರ್ಟೆಡ್ ಒನ್ ಮೋರ್ ಕಾಲೇಜ್ ಆಲ್ಸೋ ಇನ್ ವಿಜಯನಗರ್. ಒಂದು PU ಕಾಲೇಜ್ ಮಾಡಿದ್ದೀನಿ. ಇಟ್ಸ್ ಅ ನೀಟ್ ಅಕಾಡೆಮಿ. ವಿ ಹ್ಯಾವ್ ಬ್ರಾಟ್ ವೆರಿ ಗುಡ್ ಸ್ಟಾಫ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಆಸ್ ವೆಲ್ ಆಸ್ ಮೈಸೂರ್. ಒಂದು ಒಳ್ಳೆ ಕಾಲೇಜ್ ಮಾಡಬೇಕು, ಮತ್ತೆ ಒಂದು ಒಳ್ಳೆ ಅಲೈಡ್ ಸೈನ್ಸ್ ಕಾಲೇಜಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಆಂಬಿಷನ್. ಈಗ ಕೌಟಿಲ್ಯ ಅನ್ನೋ ಒಂದು ವಿದ್ಯಾಲಯವನ್ನ ನೀವು ತಗೊಳ್ತೀರಿ, ಆರಂಭ ಮಾಡ್ತೀರಿ, ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ. ಸೊ ಆರಂಭ ಮಾಡೋದಾಗಿಂದ ಹೆಂಗಿದೆ ಸರ್ ಜೀವನ? ಇಟ್ಸ್ ಏನ್ ಹೇಳ್ತೀರಾ, ಇಟ್ಸ್ ರೋಲರ್ ಕೋಸ್ಟರ್ ರೈಡ್ ಅಂತಾರೆ. ಓಕೆ, ಯಾಕಂದ್ರೆ ತಗೊಂಡವಾಗ 2020 ನಲ್ಲಿ ಜಸ್ಟ್ ವೆನ್ ಐ ಟುಕ್ ಓವರ್ ದಿಸ್ ಆರ್ಗನೈಸೇಷನ್, ಇಟ್ ವಾಸ್ ಕೋವಿಡ್. It was not so easy. ಹೌದು. One year there was an offline class and online class. Even teachers were not used for that. ಹೌದು. ಎಲ್ಲದನ್ನು ನೋಡ್ಕೊಂಡು then when it was normal 2021 ತನಕನೂ there was COVID and other things, but after that it is a smooth ride for us. There is no looking back. We have very good quality staff. ಮಕ್ಕಳು ತುಂಬಾ ಅಷ್ಟೇ ಸ್ಮಾರ್ಟ್ ಇದಾರೆ. ಈಗಿನ ಮಕ್ಕಳು ನಮ್ಗಿನ ಸ್ಮಾರ್ಟ್ ಅವ್ರು. ನಾವು ಕರೆಕ್ಟ್ ಇಲ್ಲ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಕೇಳ್ತಾರೆ, ಅವರು ಅಬ್ಸರ್ವ್ ಮಾಡ್ತಾರೆ ನಮ್ಮನ್ನ. ಹೌದು. ಇಫ್ ವಿ ಆರ್ ರಾಂಗ್ ದೇ ವಿಲ್ ಡೆಫಿನೆಟ್ಲಿ ಕ್ವೆಶ್ಚನ್ ಅಸ್. ಈಗ ಕೌಟಿಲ್ಯ ವಿದ್ಯಾಲಯದ ಬಗ್ಗೆ ಮಾತನಾಡುವಂತ ಸಮಯ. ಕೌಟಿಲ್ಯ ವಿದ್ಯಾಲಯ ಇದು ನಿಮ್ಮ ಕನಸೇ ಸರ್ ಇದು. ಸೊ ಹೆಂಗೆ ಈಗ ಕೌಟಿಲ್ಯ ವಿದ್ಯಾಲಯದಲ್ಲಿ ಹೇಗೆ ನಡೀತಾ ಇದೆ ಒಂದು ಶಿಕ್ಷಣ ವ್ಯವಸ್ಥೆ?
Sir, Kautilya Vidyalaya is ಒಂಥರ from day one when it started, it is a different. ಮೈಸೂರಲ್ಲಿ ಎಷ್ಟೊಂದು ಸಂಸ್ಥೆ ಇದೆ, ಬಟ್ ಆಸ್ ಕೌಟಿಲ್ಯ ವಿದ್ಯಾಲಯ ಶುರುವಿಂದನೂ ವಿಭಿನ್ನವಾಗಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಅಂತ ವಿಷಯದಲ್ಲಿ. ಈಗ ಆಗ ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅವರ್ಸ್ ಇಸ್ ದ ಸ್ಕೂಲ್, ವಿ ಹ್ಯಾವ್ ಗಿವನ್ ಅನ್ ಆಪರ್ಚುನಿಟಿ ಫಾರ್ ಈವನ್ ಅವರ್ ಕಿಡ್ಸ್. ನಾವು ಪಾಡ್ಕಾಸ್ಟ್ ಮಾಡಿದ್ದೀವಿ ಲಾಸ್ಟ್ ಇಯರ್. ದಟ್ ಈಸ್ ಒನ್ ಆಫ್ ದಿ ನ್ಯೂ ಆ್ಯಂಡ್ ನೋಬಡಿ ಹ್ಯಾಸ್ ಡನ್ ದಟ್. ಮಕ್ಕಳು ವಿಲ್ ಬಿ ದಿ ಹೋಸ್ಟ್. ವಿ ಆರ್ ಕಾಲಿಂಗ್ ಡಿಫ್ರೆಂಟ್ ಫೀಲ್ಡ್ ವಾಟ್ ಇಂಟೆಲೆಕ್ಚುಯಲ್ಸ್ ಆಸ್ ವೆಲ್ ಆಸ್ ಪೀಪಲ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ಆ್ಯಂಡ್ ಹ್ಯಾವ್ ಅಚೀವ್ಡ್. ಅವ್ರನ್ನ ಕರೆದು ನಮ್ಮ ಮಕ್ಕಳ ಕೈಯಲ್ಲೇ ವಿ ಆರ್ ಡೂಯಿಂಗ್ ಎ ಪಾಡ್ಕಾಸ್ಟ್ ಆ್ಯಂಡ್ ಇಂಟರ್ವ್ಯೂ ಇಸ್ ಗೋಯಿಂಗ್ ಆನ್. ಒಂದು 5-6 ಎಪಿಸೋಡ್ ಆಗಿದೆ ಈಗ. ದಟ್ ಈಸ್ ಒನ್ ನ್ಯೂ ಥಿಂಗ್. ಸೊ ಮಕ್ಕಳಿಗೆ ಅದರಿಂದ ಡಿಫ್ರೆಂಟ್ ಒಂದು ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಒಳ್ಳೆ ಎಕ್ಸ್ಪೋಜರ್ ಇದೆ ಅವ್ರಿಗೆ. ಅಂಡ್ ವಿ ಹ್ಯಾವ್ ಟ್ರೈ ಟು ಟೇಕ್ ದೆಮ್ ಟು ಅಬ್ರಾಡ್ ಆಲ್ಸೋ. ಸಿಂಗಪುರ್ ಕರ್ಕೊಂಡು ಹೋಗಿದ್ವಿ ಒಂದು ಯೂನಿವರ್ಸಿಟಿಗೆ. ದಟ್ ಈಸ್ ಅನ್ ಗುಡ್ ಎಕ್ಸ್ಪೋಜರ್ ಫಾರ್ ದೆಮ್. ಅಂಡ್ ಯೂಶಲಿ ವಿ ಟೇಕ್ ದೆಮ್ ಎವ್ರಿ ಇಯರ್ ಒನ್ ಆರ್ ದಿ ಅದರ್ ಪ್ಲೇಸಸ್, ನಾಟ್ ಓನ್ಲಿ ಬಿಕಾಸ್ ಆಫ್ ಎಕ್ಸ್ಪೋಜರ್. ಅವ್ರಿಗೆ ಕಲೀಲಿ, ದೆನ್ ದೇ ನೀಡ್ ಟು ಗೆಟ್ ಎಕ್ಸ್ಪೋಸ್ ಟು ಅದರ್ ಸ್ಟೇಟ್ಸ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಎವ್ರಿ ಇಯರ್ ವಿ ಆರ್ ಟೇಕಿಂಗ್ ದೆಮ್ ಐದರ್ ಒನ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಆರ್ ದಿ ಅದರ್ ಪ್ಲೇಸ್ ಟು ಅದರ್ ಸ್ಟೇಟ್ಸ್ ಆಲ್ಸೋ. ವಿ ಹ್ಯಾವ್ ಟೇಕನ್ ಮೋಸ್ಟ್ ಆಫ್ ನಾನು 4 years ಅಲ್ಲಿ ವಿ ಹ್ಯಾವ್ ಟೇಕನ್ ದೆಮ್ ಟು ಡಿಫ್ರೆಂಟ್ ಪ್ಲೇಸಸ್ ಫಾರ್ ದೇರ್ ವಾಟ್ ಎಕ್ಸ್ಪೋಜರ್ ಟುವರ್ಡ್ಸ್ ಎಜುಕೇಶನ್ ಅಂಡ್ ದೇ ಶುಡ್ ಲರ್ನ್. ಆ ಒಂದು ರೀಸನ್ ಇಂದ ನಾವು ವರ್ಷ ದಿಸ್ ಇಯರ್ ವಿ ವಾಂಟೆಡ್ ಟು ಟೇಕ್ ದೆಮ್ ಟು ದುಬೈ. ಆಕ್ಚುಲಿ ಲಾಸ್ಟ್ ಇಯರ್ 2025 ಅಲ್ಲಿ somewhat it did not go. We have planned, if at all everything goes,